ಓಕೆ, ಒಂದು ಬೋರ್ವೆಲ್ಗಾಗಿ 400 ಮಕ್ಕಳಿಗಾಗಿ ಅಲ್ಲಿ 60 ಲಕ್ಷ ರೂಪಾಯಿ ಇದ್ದರೂ ಕೂಡ ಯಾರಿಗೂ ಅಲ್ಲೊಂದು ಬೋರ್ವೆಲ್ ಹಾಕಬೇಕು, ಮಕ್ಕಳ ರಕ್ಷಣೆ ಇಂಪಾರ್ಟೆಂಟ್ ಅಂತ ಅನಿಸಲಿಲ್ಲ. ಆದರೆ ಸೂಪರ್ 3ಗೆ ಅನಿಸ್ತು. ಎಲ್ಲ ರೀತಿಯಲ್ಲಿ ಬೋರ್ವೆಲ್ಗೆ ಈಗ ಮೋಟಾರ್ ಅಳವಡಿಕೆ ಆಗ್ತಾ ಇದೆ. ಲೈವಲ್ಲಿ ತೋರಿಸ್ತೀನಿ, ಲೈವಲ್ಲಿ ಕೇಬಲ್ ಮಾಡುವಿಕೆ ಎಲ್ಲ ಏನೆಲ್ಲ ಆಗಬೇಕು ನೋಡಿ, ದೃಶ್ಯಾವಳಿಗಳೇ ನೋಡಿ. ಲೈವಲ್ಲಿ ಆಟೋದಲ್ಲಿ ಬರ್ತಾ ಇದೆ. ಆಗಯ ಅಲ್ವಾ ವಾಲ ಆಗಯ ನೋಡಿ, ಕೇಬಲ್ ಬರ್ತಾ ಇದೆ. ಇನ್ನೊಂದೇನೋ ಬರ್ತಾ ಇದೆ. ಶಾಬಾಸ್. 1 2 3 4 5 ಜನ. ಇದು ಆ ಮಕ್ಕಳಿಗೆ ನೀರು ಕೊಡುವಂಥ ನಮ್ಮ ಒಂದು ಕನಸು. ನೋಡಿ, ಆ ಮಕ್ಕಳು ಎಷ್ಟು ಖುಷಿಯಿಂದ ನೋಡ್ತಾ ಇದ್ದಾರೆ. ಇದನ್ನು ಯಾರು ಮಾಡಬೇಕಾಗಿದ್ದದ್ದು? ಅಲ್ಲಿ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಮಾಡಬೇಕಾಗಿತ್ತು. ನೀವೇ ಅಲ್ಲಿ ಪಾಪ ಗ್ರಾಮ ಪಂಚಾಯತ್ ಪಿ ಡಿ ಹೇಳ್ತಾ ಇದ್ರು, ಸರ್ 60 ಲಕ್ಷ ಇದೆ, ಇವರು ಅಲ್ಲಿ ಹೊಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರಬೇಕು. ಆಮೇಲೆ ನಿಮ್ಮದೊಂದು ಕಮಿಟಿ, ರಕ್ಷಕ ಶಿಕ್ಷಕ ಸಂಘ ಅಂತೆಲ್ಲ ಇತ್ತು. ಯಾವ ಮಣ್ಣಾಂಗಟ್ಟಿಗೆ ಮಾಡ್ತೀರಿ ನೀವು ಅದನ್ನು? ಯಾವ ಮಣ್ಣಾಂಗಟ್ಟಿಗೆ ಮಾಡ್ತೀರಿ? ರಕ್ಷಕ ಶಿಕ್ಷಕ ಸಂಘ ಅಲ್ವಾ? ಅದೇ ಅಲ್ವಾ ಈಗಿರೋ ಇದು. ಮೊದಲೆಲ್ಲ ಯಾವುದೂ ಇರ್ತಿರಲಿಲ್ಲ. ಮೇಷ್ಟ್ರು ಮಾರ್ಕೆಟಲ್ಲಿ ಸಿಗ್ತಾಯಿದ್ರು, ಹುಡುಗ ಹೆಂಗಿದ್ದಾನೆ ಹುಡುಗಿ ಹೆಂಗಿದ್ದಾನೆ ಅಂತ ಅಲ್ಲಿ ಹೇಳ್ತಾಯಿದ್ರು. ಅಪ್ಪನಿಗೆ ಹೇಳ್ತಾಯಿದ್ರು. ಅದರ ರಿಯಾಕ್ಷನ್ ಮನೆಯಲ್ಲಿ ಗೊತ್ತಾಗ್ತಾಯಿತ್ತು. ಇದು ನೇರ ದೃಶ್ಯಾವಳಿ, ಏನೆಲ್ಲ ಕೆಲಸಗಳಾಗ್ತಾ ಇದೆ ಅಂತೇಳಿ. ಮೊದಲೆಲ್ಲ ಹಿಂಗೆಲ್ಲ ಮೀಟಿಂಗೆಲ್ಲ ಆಗ್ತಾ ಇರಲಿಲ್ಲ. ಅಪ್ಪನನ್ನು ಕರೆಸಿ ಅಮ್ಮನನ್ನು ಕರೆಸಿ ಅಂತೇಳಿ. ಮೇಷ್ಟ್ರು ಮಾರ್ಕೆಟಲ್ಲಿ ಸಿಗ್ತಾಯಿದ್ರು. ಅಪ್ಪನಿಗೆ ಸಿಕ್ಕಿದರೆ ಅಪ್ಪನ ಹತ್ರ ಹೇಳ್ತಾಯಿದ್ರು. ಮಗ ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತಂದರೆ ಅಪ್ಪ ಏನಾದರೂ ಗೋಳಿ ಬಜೆ ತಗೊಂಬರ್ತಾಯಿದ್ರು. ಆಯಿತಾ? ಮಗ ಸರಿಯಾಗಿ ಓದ್ತಾ ಇಲ್ಲ ಅಂತಂದರೆ ಇಲ್ಲಿ ಗೋಳಿ ಬಜೆ ಬರ್ತಿತ್ತು ಅಷ್ಟೇ. ಹಾಂ, ಒಬ್ಬರು ಪಬ್ಲಿಕ್ ಕಾಲರ್ ಇದ್ದಾರೆ. ಸಿಲ್ಸಿ, ನಮಸ್ಕಾರ. ಹರಿ ಓಂ, ನಮಸ್ಕಾರ ಜಯಪ್ರಕಾಶ್ ಶೆಟ್ಟಿ ಅವರು. ಏನು ಹೆಸರು ನಿಮ್ಮದು? ಶಿಲ್ಪಿ ಭದ್ರು ಅಂತ. ಶಿಲ್ಪಿ? ಹಾಂ, ಹೌದ್ರಿ. ಶಿಲ್ಪಿ ಭದ್ರು? ಹೌದು. ಏನ್ರಿ ಹಿಂಗೆಲ್ಲ ಅಮೇರಿಕನ್ ಹೆಸರೆಲ್ಲ ಇಟ್ಬಿಟ್ಟಿದ್ರಿ? ನಾನು ಶಿಲ್ಪಿ ರೀ, ಕಲಾಕಾರ. ಓ ಅಪ್ಪಡಿ. ಹೇಳಿ. ಹಾಂ, ಧನ್ಯವಾದ ಸರ್. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಅದು ಯಾರೋ ನೀರು ಹೇಳಿದ್ರಂತ ತಾತ ಹೇಳಿದ್ದಲ್ಲ, ತಾತ ಹೇಳಿರ್ಬೋದು. ಆದ್ರೆ ನೀವೇನು ತಂದಿರಲ್ಲ, ನೀವು ನಿಜವಾದ ಪವಾಡ ಪುರುಷರಲ್ಲಿ. ಅಲ್ಲಲ್ಲ, ತಾತನ ಹತ್ರ ನಾವು ಕೇಳಿದ್ವಿ ಎಲ್ಲಿ ನೀರು ಸಿಗತ್ತೆ ಅಂತೇಳಿ. ಪರವಾಗಿಲ್ಲ. ಈಗ ನಮ್ಮದು, ಈಗ ನಾನು ಹೇಳೋದು, ಈ ಸೈನ್ಸ್ ಇಷ್ಟೆಲ್ಲ ಮುಂದುವರಿಯೋಕ್ಕಿಂತ ಮೊದಲು ಕೂಡ ಎಲ್ಲ ನೀರು ಕುಡಿತಾ ಇದ್ರಲ್ವಾ? ಇಲ್ಲ, ತಮಾಷೆಗೆ ಅವ್ರಿಗೆ ಏನಾದರೂ ಒಂದು ಐಡಿಯಾ ಬಂದಿರ್ಬೋದಲ್ಲ? ಹೌದು. ಅಲ್ಲ ಕಳ್ಳರು ಇದ್ದಾರೆ. ಕಳಕಳಿ ನಿಮ್ದೇನಿದೆಯಲ್ಲ. ಸರ್, ನಾನು ಅದರಲ್ಲಿ ಸುವರ್ಣ ಚಾನೆಲ್ ನಲ್ಲೂ ತಮ್ಮನ್ನು ನೋಡ್ತಾ ಇದ್ದೆ. ಈಗ ಇಲ್ಲಿ ವಿಶೇಷವಾಗಿ ಬದಲಿಯಾಗಿ ಬಂದಿದ್ದೀರಿ. ನಿಮ್ಮ ಸಿರ್ಸಿಯಲ್ಲಿ ಕೂಡ ಒಂದು ಬಾವಿ ತೋರಿಸಿದ್ವಿ ನೋಡಿ. ಆ ನಾಯಕರು ಒಂದು ಬಾವಿ ತೋರಿಸಿರಲ್ಲ, ಪಾಪ ಅವ್ರಿಗೆ ಬಿಡ್ಲಿಲ್ಲ. ಆಮೇಲೆ ನಾವು ಬಿಡ್ಲಿಲ್ಲ, ಎಂಪಿ ಗಿಂಪಿ ಎಲ್ಲ ಕರೆಸ್ಬಿಟ್ಟು ಬಾವಿ ತೋರಿಸ್ಬಿಟ್ಟು. ಹೌದು. ಏನೋ ನೀರಿನ ಋಣ ಇದೆ ನಮಗೆ. ಹೌದೌದು ಜಿ. ನಮ್ದೊಂದು ಪ್ರಾಬ್ಲಮ್, ಕಲಾವಿಗೆಯಲ್ಲಿ ಸುಮಾರು ವರ್ಷದಿಂದ ಡಿಗ್ರಿ ಕಾಲೇಜ್, ಸರ್ಕಾರಿ ಡಿಗ್ರಿ ಕಾಲೇಜ್ ಮಾಡೋಣ ಸರ್. ನಮ್ಮ ರಿಪೋರ್ಟರ್ನ ಭೇಟಿ ಮಾಡಿ ಅಲ್ಲಿ. ಥ್ಯಾಂಕ್ ಯು. ಆಗಿದೆ. ಅದರಲ್ಲಿ ಈಗ ಸ್ಮಾರ್ಟ್ ಕ್ಲಾಸ್ ಮಾಡಿ ಅಲ್ಲ, ರಿಪೋರ್ಟರ್ನ ಭೇಟಿ ಮಾಡಿ ಸರ್. ಥ್ಯಾಂಕ್ ಯು. ಸೌಮ್ಯ ಅವರು ಕರೆ ಮಾಡಿದ್ದಾರೆ ಚಿಕ್ಕನಾಯಕನಹಳ್ಳಿಯಿಂದ, ತುಮಕೂರು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಳಿ. ನಿಮ್ಮ ನ್ಯೂಸ್ ಚಾನಲ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಏನಕ್ಕೆ ಅಂದ್ರೆ ಮಕ್ಕಳಿಗೋಸ್ಕರ ನೀವು ಇಷ್ಟೊಂದು ಇದ್ ಮಾಡಿದ್ರಲ್ಲ ಅಲ್ವಾ, ಖುಷಿ ಆಯ್ತಲ್ಲ? ಖುಷಿ ಆಯ್ತು ಸರ್. ಇನ್ನೊಂದು, ನಾನು ಒಬ್ಳು ಅಡಿಗೆ ಮಾಡಕ್ ಹೋಗ್ತಿದ್ದೆ ನಮ್ಮ ಸ್ಕೂಲಲ್ಲಿ. ಈಗ ನಮ್ಗೆ ಕೈ ಮುರಿದೋಗಿರೋದ್ರಿಂದ ಅಡಿಗೆ ಮಾಡಕ್ ಹೋಗಕ್ ಆಗ್ತಾ ಇಲ್ಲ. ಮತ್ತೆ ನಮ್ಮ ಸ್ಕೂಲಲ್ಲಿ ನೀರಿನ ಪ್ರಾಬ್ಲಮ್ ತುಂಬಾ ಇದೆ ಸರ್. ಯಾವ ಸ್ಕೂಲು? ಬಳ್ಳೆಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ಬಳ್ಳೆಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈಗ ನಾನು ನಿಮ್ಮಿಂದ ಈಗ ನಮ್ಮ ಹುಡುಗರಲ್ಲಿ ನಿಮ್ಮ ಹತ್ರ ನಂಬರ್ ತಗೋತಾರೆ. ಇಲ್ಲಿ ಓಪನ್ ಆಗಿ ತಗೊಂಡ್ರೆ ಸರಿಯಾಗಲ್ಲ. ನಮ್ಮ ರಿಪೋರ್ಟ್ರು ನಿಮ್ಮನ್ನ ಭೇಟಿ ಆಗ್ತಾರೆ. ಅದಕ್ಕೇನು ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಮಾಡ್ತೀವಿ, ಗ್ಯಾರಂಟಿ ಕೊಡಲ್ಲ ನಾನು. ಏನು ಗೊತ್ತಾ ಸರ್, ನಮ್ಮ ಸ್ಕೂಲಲ್ಲಿ ನೀರಿನ ಪ್ರಾಬ್ಲಮ್ ತುಂಬಾ ಇದೆ ಸರ್. ಸರಿ, ಅದಕ್ಕೇನು ಮಾಡ್ಬೋದು? ಊರಿಗೂ ನೀರಿಲ್ಲ ಸರ್. ಊರಲ್ಲಿ ಬೋರ್ ಇದ್ರೂ ಸರಿಯಾಗಿ ನೀರು ಬಿಡಲ್ಲ. ನೀರು ಬರುತ್ತೆ ಅದರಲ್ಲಿ? ಅಲ್ಲ, ನೀರು ವ್ಯವಸ್ಥೆ ಇದ್ರೆ ಮಾಡ್ತೀನಿ. ಈಗ ನೀವು ಅವ್ರ ಜೊತೆ ಮಾತಾಡಿ, ನಮ್ಮ ರಿಪೋರ್ಟರ್ ಮಾತಾಡ್ತಾರೆ. ಖಂಡಿತವಾಗ್ಲೂ ನಾನು ಅದನ್ನು ಅಟೆಂಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈಗ ಅಲ್ಲಿ ನೀರು ಬಂದಿದೆ. ಸೊ ಹಾಗಾಗಿ ಸೂಪರ್ 3ಯಲ್ಲಿ ನಾನು ನಮ್ಮ ರಿಪೋರ್ಟರ್ಗಳ ನಂಬರ್ ಸಾಧಾರಣವಾಗಿ ಸಾಧ್ಯವಾಗಾದರೆ ಸಾಟರ್ಡೆ ಕೊಡ್ತೀನಿ. ಒಂದು 5 ರಿಪೋರ್ಟರ್ಗಳ ನಂಬರ್. ನೀವು ಅದನ್ನು ಸೇವ್ ಮಾಡಿಟ್ಕೊಳ್ಳಿ ನಿಮ್ಮ ಊರಿಗೆ ಸಂಬಂಧಪಟ್ಟಾಗೆ. ಆಮೇಲೆ ಇದೆಲ್ಲ ಬೇಡ ಸರ್, ನಾನು ಅವನಿಗೆ ಸಾಲ ಕೊಟ್ಟಿದ್ದೆ, ಅವನು ವಾಪಸ್ ಕೊಡ್ತಾ ಇಲ್ಲ, ಸುದ್ದಿ ಮಾಡಲ್ಲ. ನಾವು ವಾಪಸ್ ಕೊಟ್ಟಿದ್ರೆ ನೀವು ನಮ್ಗೆ ಕೊಡ್ತಿದ್ದೀರ ದುಡ್ಡು? ಇನ್ನು ಸರ್, ನಾವು 2 ಸೈಟ್ ಮಾಡಿದ್ದೀವಿ. 2 ಸೈಟ್ ಬಂದಿದೆ ಸರ್. ಅದು ನಾವು 20 ಲಕ್ಷಕ್ಕೆ ಮಾರಿದ್ದೀವಿ. 1 ಸೈಟ್ ಬಂದಿಲ್ಲ, ಸುದ್ದಿ ಮಾಡಿ ಸರ್. ಯಾಕೆ ಮಾಡಬೇಕು?
ಮಾಡಲ್ಲ. ನಾನು ಹೇಳಿದ್ನಲ್ವಾ, ಸಮಾಜದ ಕಟ್ಟ ಕಡೆಯ ಬಡ ಮನುಷ್ಯ, ನೀವು ಹೊಟ್ಟೆ ತುಂಬಿದವ್ರಿಗೆ ನಾವು ಬರಲ್ಲ. ಈ ಮಕ್ಕಳು ಯಾರ ಹತ್ರ ಕೇಳಬೇಕು? ಯಾರ ಹತ್ರ ಕೇಳಬೇಕು? ಅದಕ್ಕೆ ಬಂದಿದ್ದೀವಿ. ಮೊನ್ನೆ ಬೆಳಗಾವಿಯಲ್ಲಿ ಆ ಬೋಟ್ ಹಾಕಿಸಿದ್ವಲ್ವ, ಯಾರ ಹತ್ರ ಹೇಳಬೇಕು? ಸಂಬಂಧಪಟ್ಟವ್ರು ಯಾರು ಇಲ್ಲ ಅಂತಂದರೆ ನಾವಿದ್ದೀವಿ. ಆ ಒಂದು ಅಜ್ಜಿ 91 ವರ್ಷ ಆಗಿತ್ತಲ್ಲ, ಪೆನ್ಷನ್ ಬಂದಿರಲಿಲ್ಲ, ಯಾರ ಹತ್ರ ಕೇಳಬೇಕು? ನಾವು ಬಂದ್ವಿ. ಇನ್ನೊಬ್ಬರು ಏನು ಅಕ್ಕಿ ಬಂದಿಲ್ಲ ಅಂಥೇಳಿ ನಮ್ಮ ಹತ್ರ ಕೇಳ್ಕೊಂಡ್ರಲ್ಲ, ನಾವು ಬಂದ್ವಿ. ನಾವಿರೋದೇ ನಿಮಗಾಗಿ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದೆ ನಿಮ್ಮ ಧ್ವನಿ. ನಮಸ್ಕಾರ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.